Hi guys, good morning. Welcome back to my channel. Hello, good morning. ಸೊ ನಾವಿವತ್ತು ಇಲ್ಲಿನ ಒಂದು ತುಂಬ ಹಳೆಯ ಸಿಟಿಗೆ ಹೋಗ್ತಾ ಇದ್ದೇವೆ. ಇವಾಗ ಟೈಮ್ 8:30 ಆಯಿತು. ಸೊ ಇವಾಗ ಮನೆಯಿಂದ ಹೊರಡ್ತಾ ಇದ್ದೇವೆ. ನೋಡುವ ಅಲ್ಲಿ ಹೋದ್ಮೇಲೆ ಏನೇನಿದೆ ಅಂತ ನೋಡ್ಕೊಂಡು ಬರೋಣ. ನಾವಿವತ್ತು ಹೋಗ್ತಾ ಇರೋದು ಒಂದು ಓಲ್ಡ್ ಸಿಟಿಗೆ. ಅದು ನಮ್ಮ ಮನೆಯಿಂದ ಸ್ವಲ್ಪ ದೂರನೇ ಇದೆ. ಹಾಗಾಗಿ ನಾವು ಬೆಳಿಗ್ಗೆ ಬೇಗನೆ ಹೊರಟ್ವಿ. ಆಫ್ಟರ್ 3 hours ಆಫ್ ಜರ್ನಿ ನಾವೀಗ ಕವಗಾಯ್ ಅಂತ ಒಂದು ಸಿಟಿಗೆ ಬಂದಿದ್ದೇವೆ. ಈಗ ಕವಗಾಯ್ ಸ್ಟೇಷನ್ ರೀಚ್ ಆದ್ವಿ. ಇಲ್ಲಿಂದ ಮತ್ತೆ ಒಂದು ಬಸ್ಸಲ್ಲಿ ಹೋಗಬೇಕು. ಹೋಗೋಣ ಬನ್ನಿ, ಲೆಟ್ಸ್ ಸ್ಟಾರ್ಟ್. ನಾವೀಗ ಇಲ್ಲಿಗೆ ರೀಚ್ ಆದ್ವಿ. ನೋಡ್ಬೋದು ಎಲ್ಲ ಓಲ್ಡ್ ಬಿಲ್ಡಿಂಗ್ಸ್ ಫುಲ್ ಡಿಫ್ರೆಂಟ್ ಅಂತಲೇ ಅನಿಸ್ತಿತ್ತು. ಇದು ಡ್ಯೂರಿಂಗ್ ಇಡೋ ಪೀರಿಯಡಲ್ಲಿ ಬೂಮಿಂಗ್ ಸ್ಟ್ರೀಟ್ ಆಗಿತ್ತಂತೆ. ಆವಾಗಿನ ಕಾಲದ ಸ್ಟ್ರೀಟ್ ಇವಾಗ ಕೂಡ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ನೋಡ್ಬೋದು ಇಲ್ಲಿ. ಇಲ್ಲಿ ಏನಂದರೆ ರೋಡ್ನ 2 ಸೈಡಲ್ಲೂ ಫುಲ್ ಲೈನಾಗಿ ಶಾಪ್ಸ್ ಇತ್ತು. ಆ್ಯಂಡ್ ಇಲ್ಲಿ ನೋಡ್ಬೋದು ಒಂದು ಅಜ್ಜಿ ಸೌತೆಕಾಯಿನ ಒಂದು ಕಡ್ಡಿಗೆ ಸಿಕ್ಕಿಸ್ಬಿಟ್ಟು ಅದನ್ನ ಸೇಲ್ ಮಾಡ್ತಾಯಿದ್ರು. ಎಂತೂ ಇಲ್ಲಿ ಸಮ್ಮರ್ ಅಲ್ವಾ, ತುಂಬಾ ಜನ ತಗೋತಿದ್ರು. ಅಜ್ಜಿ ಅಂತೂ ಒಳ್ಳೆ ಹಣ ಮಾಡ್ತಿದ್ರು. ನಾವೀಗ ನೋಡ್ತಾ ಇರೋದು ಟೊಕಿನೋ ಕನೆ ಅಂದರೆ ಟೈಮ್ ಬೆಲ್ ಟವರ್ ಅಂತ. ಇಲ್ಲಿ ನೋಡ್ಬೋದು ಮೇಲ್ಗಡೆ ಗಂಟೆ ಕಾಣಿಸ್ತಾ ಇದೆ. ಈ ಬೆಲ್ನ ದಿನಕ್ಕೆ 4 times ಹೊಡಿತಾರಂತೆ. ಒಂದು ಮಾರ್ನಿಂಗ್ 6 o'clock, ಆಮೇಲೆ 12 o'clock, 3 o'clock, ಹಾಗೆ ಸಂಜೆ 6 o'clockಗೆ. ನಾವೀಗ ಹೇಗೆ ನಮ್ಮ ದೇವಸ್ಥಾನಕ್ಕೆ ಹೋಗುವಾಗ ಹೊರಗಡೆ ಕೈಕಾಲು ತೊಳ್ಕೊಂಡು ಆಮೇಲೆ ಒಳಗಡೆ ಹೋಗ್ತೇವಲ್ವಾ, ಹಾಗೆ ಇಲ್ಲಿ ಈ ಥರ ಇರುತ್ತೆ. ನಾವು ಕೈಗಳನ್ನೆಲ್ಲ ತೊಳ್ಕೊಂಡು ಹೋಗ್ಬೋದು. ಆ್ಯಂಡ್ ಇದೇ ರೋಡಲ್ಲಿ ನಮಗೊಂದು ಸ್ಟಾರ್ ಬಕ್ಸ್ ಸಿಕ್ತು. ಎಷ್ಟು ಯುನೀಕ್ ಆಗಿದೆ ಅಲ್ವಾ. ನಮ್ಮೂರಲ್ಲಿ ಹೇಗೆ ಆಟೋ ರಿಕ್ಷಾ ಇದೆ ಅಲ್ವಾ, ಹಾಗೆ ಇಲ್ಲಿ ಇದನ್ನು ತುಂಬ ಕಡೆ ನೋಡ್ಬೋದು. ಇದಕ್ಕೆ ಇಲ್ಲಿ ಜಿನ್ ರಿಕ್ಷಾ ಅಂತ ಕರೀತಾರೆ. ಜಿನ್ ಅಂದರೆ ಮನುಷ್ಯ. ಸೊ ಅವರು ಎಷ್ಟೋ ದೂರಕ್ಕೆ ಅದನ್ನು ತಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಈ ಕವಗಾಯ್ ಏರಿಯಾದಲ್ಲಿ ಸ್ವೀಟ್ ಪೊಟ್ಯಾಟೋಸ್ ತುಂಬಾ ಫೇಮಸ್ ಅಂತೆ. ಹಾಗಾಗಿ ಎಷ್ಟು ಉದ್ದ ಲೈನ್ ಇತ್ತು ಅಂದರೆ ಅದನ್ನು ನೋಡಿ ನಾವು ಆ ಬಿಸಿಲಿಗೆ ಲೈನ್ ನಿಂತ್ವಿ ಟೇಸ್ಟ್ ಮಾಡೋಣ ಅಂತ. ಅವರು ಸ್ವೀಟ್ ಪೊಟ್ಯಾಟೊ ಚಿಪ್ಸ್ ವಿತ್ ಕ್ರೀಮ್ ಕೊಡ್ತಿದ್ರು ಡಿಪ್ ಮಾಡಿ ತಿನ್ನೋಕೆ. ನನಗೇನು ಅಂಥ ಸ್ಪೆಷಲ್ ಅನಿಸಿಲ್ಲ, ನಾರ್ಮಲ್ ಸ್ವೀಟ್ ಪೊಟ್ಯಾಟೊ ಚಿಪ್ಸ್ ಥರನೇ ಇತ್ತು. ಅಲ್ಲಿಂದ ನಾವು ನಿರ್ವಾಣಮ್ ಅಂತ ಒಂದು ಇಂಡಿಯನ್ ರೆಸ್ಟೋರೆಂಟಿಗೆ ಬಂದ್ವಿ. ನಾವೀಗ ಬಂದದ್ದು ಕವಗಾಯ್ ಕುಮಾನೋ ಶ್ರೈನ್ ಅಂತ. ಇದು ಇಲ್ಲಿ ತುಂಬಾ ಫೇಮಸ್ ಅಂತೆ. ಕೆಲವೊಬ್ಬರು ಇಲ್ಲಿಗೆ ಡೈಲಿ ಬರ್ತಾರಂತೆ. ಹಾಗೆ ಇವತ್ತು ಇಲ್ಲಿ ಏನೋ ಫೆಸ್ಟಿವಲ್ ಇತ್ತು, ಹಾಗಾಗಿ ಜನನೂ ತುಂಬ ಇದ್ದರು. ಹಾಗೆಯೇ ನಡ್ಕೊಂಡು ಹೋಗೋವಾಗ ಇಲ್ಲಿ ಸ್ವಲ್ಪ ಜನ ಸೇರಿದ್ರು. ಏನಂತ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಆವಾಗ ಗೊತ್ತಾಯಿತು ಇಲ್ಲಿ ನೋಡ್ಬೋದು ಇದು ಬ್ಲೆಸ್ಸಿಂಗ್ ವಾಟರ್ ಅಂತೆ. ಸೊ ನಾವು ನಮ್ಮ ಜೊತೆಯಲ್ಲಿದ್ದ ಹಣನ ಈ ಹೋಲಿ ವಾಟರಲ್ಲಿ ವಾಶ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಇಲ್ಲಿನ ಜನರ ಒಂದು ನಂಬಿಕೆ. ಹಾಗಾಗಿ ನಾವು ಕೂಡ ನಮ್ಮ ಜೊತೆಯಲ್ಲಿದ್ದ ಮನಿನ ಈ ಹೋಲಿ ವಾಟರಲ್ಲಿ ವಾಶ್ ಮಾಡ್ಕೊಂಡ್ವಿ.
ನಾವೀಗ ಬಂದ್ವಿ ಕವಗೋಯಲ್ಲಿರುವ ಕಿಟಾ ಇನ್ ಟೆಂಪಲ್ಗೆ. ಇದು 1200 ಇಯರ್ಸ್ ಹಳೆಯ ಬುದ್ಧಿಸ್ಟ್ ಟೆಂಪಲ್. ನಾವೀಗ ಬಂದ್ವಿ ಕವಗೋಯ್ ಹಿಕಾವಾ ಶ್ರೈನಿಗೆ. ಇಲ್ಲಿ ನೋಡ್ಬೋದು ಇದು ಫುಲ್ ಕವಗೋಯಲ್ಲೇ ಲಾರ್ಜೆಸ್ಟ್ ವುಡನ್ ಗೇಟ್ ಅಂತೆ. ಇಲ್ಲಿ ನೋಡ್ಬೋದು ಈ ಟೆಂಪಲಲ್ಲಿ ಏನಂದರೆ ಚಿಕ್ಕ ಚಿಕ್ಕ ಫಿಶ್ ಥರ ಇತ್ತು, ಅದನ್ನ ಇವರು ಪಿಕ್ ಮಾಡ್ತಾರೆ. ಅದರ ಒಳಗಡೆ ಸಣ್ಣ ಚಿಟ್ಟಿರುತ್ತೆ, ಅದರಲ್ಲಿ ಅವರ ಫಾರ್ಚೂನ್ ಬರೆದಿರುತ್ತಂತೆ. ಅದೇ ಗುಡ್ ಫಾರ್ಚೂನ್ ಇದ್ದರೆ ಅವ್ರ ಮನೆಗೆ ತಗೊಂಡು ಹೋಗ್ತಾರೆ, ಅದೇ ಬ್ಯಾಡ್ ಫಾರ್ಚೂನ್ ಇದ್ದರೆ ಇಲ್ಲಿ ಕಟ್ಟಿ ಹೋಗ್ತಾರೆ. ಆ್ಯಂಡ್ ಇಲ್ಲಿ ಒಂದು ಚಿಕ್ಕ ವುಡನ್ ಟನಲ್ ಥರ ಇತ್ತು. ಏನಂದರೆ ನಮ್ಮ ವಿಶ್ ಏನಾದರೂ ಇದ್ದರೆ ಇಲ್ಲೇ ಆಫೀಸಲ್ಲಿ ಒಂದು ಸಣ್ಣ ವುಡನ್ ಪ್ಲೇಟ್ ಥರ ಸಿಗುತ್ತೆ, ಅದರಲ್ಲಿ ಬರೆದು ಬಿಟ್ಟು ಇಲ್ಲಿ ಕಟ್ಟಿ ಹೋಗ್ಬೋದು. ಈ ಶ್ರೈನಲ್ಲಿ ಏನೋ ಫೆಸ್ಟಿವಲ್ ಇತ್ತು, ಹಾಗಾಗಿ ಎಲ್ಲ ಲೈಟ್ಸ್ ಆನ್ ಮಾಡಿದ್ರು. ತುಂಬಾ ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು. ನಮಗಂತೂ ತುಂಬಾ ಇಷ್ಟ ಆಯಿತು ಈ ಶ್ರೈನು. ಗೈಸ್, ನಾವೀಗ ಮನೆ ಕಡೆ ಹೊರಟ್ವಿ. ಯಾಕಂದರೆ 3 hours ಜರ್ನಿ ಇದೆ ಇಲ್ಲಿಂದ, ಹಾಗಾಗಿ ಸ್ವಲ್ಪ ಬೇಗನೆ ಹೊರಟ್ವಿ. ನನ್ನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೆಕ್ಸ್ಟ್ ಇನ್ನೊಂದು ವ್ಲಾಗ್ ಜೊತೆಗೆ ಮತ್ತೆ ಸಿಗೋಣ. ಬಾಯ್ ಬಾಯ್.